ಏನು ವಿಶೇಷ ಏನಿಲ್ಲ. ನಾವು ಅವ್ರ ಕಚೇರಿಗೆ ಹೋಗ್ತಾ ಇದ್ದೀವಿ, ನಾವೇ ಇಲ್ಲಿ ಬರ್ತೀವಿ ಅಂದ್ರೆ ಅಷ್ಟೇ. ಇಲ್ಲಿ ಬಂದ್ರು, ಊಟ ಟೈಮ್ ಆಗಿತ್ತು, ಊಟ ಮಾಡಿದ್ರು ಅಷ್ಟೇ. ಸುಮಾರು ಗಂಟೆವರೆಗೆ ಕೂತಿದ್ರು. ಸುಮಾರು ಚರ್ಚೆ ಆಯಿತು ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ, ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಯಾವುದೇ ಚರ್ಚೆ ಆಗಿಲ್ಲ. ಮತ್ತೆ ನಿಮಗೆ ಸ್ಪೆಸಿಫಿಕ್ ಆಗಿದ್ರೆ ಹೇಳ್ತೇನೆ. ಪಕ್ಷದ ಯಾವ್ದ್ರೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಸೊ ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ. ಆದ್ರೆ ನಾನೇ ಅಲ್ಲಿ ಹೋಗ್ತಾ ಇದ್ದವ್ರ ಕಚೇರಿ ನನ್ನ ಕೆಲಸಕ್ಕೆ ಇಲ್ಲ, ಇಲ್ಲೇ ಬರ್ತೀನಿ ಅಂದ್ರೆ ಬಂದಿದ್ದಾರೆ ಅಷ್ಟೇ. ಸರ್ ನಿಮ್ದೇ ಕೇಂದ್ರ ಬಿಂದು ಆಗಿದೆಯಲ್ಲ ಸರ್, ಕೇಂದ್ರದವರು ಎಲ್ಲ ಬರ್ತಾರೆ ಹೋಗ್ತಾರೆ. ನಾವು ಹೋಗ್ತಾ ಇರ್ತೀವಿ, ಅವ್ರ ಮನೆಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ, ನಿಮ್ಮ ಮೇಲೆ ಜಾಸ್ತಿ ಕೊಂಡು ಬರ್ತಾ ಇದ್ದಾರೆ ಸರ್. ಎಲ್ಲರೂ ಜಾಸ್ತಿ ಪ್ರೀತಿ ಸ್ಟಾರ್ಟ್ ಆಗಿದೆ. ಹಾಗೇನಿಲ್ಲ. ಮುಂಚೆಯಿಂದ ಅವ್ರೇನು ಬಂದಿದಾರಲ್ಲ, ಸಾಕಷ್ಟು ಸಾರಿ ನಮ್ಮ ಮನೆಗೆ ಬಂದಿದ್ದಾರೆ. ಸಾಕಷ್ಟು ಸಾರಿ ಹೋಮ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ ನಮ್ಮ ಮನೆಗೆ, ಅವ್ರ ಮನೆಗೆ ನಾವು ಹೋಗಿದ್ದೀವಿ. ಬೇರೆ ಸಚಿವರು ನಮ್ಮ ಮನೆಗೆ ಬಂದ್ರೆ ನಾವು ಅವ್ರ ಮನೆಗೆ ಹೋಗಿದ್ದೀವಿ, ಹೊಸದಲ್ಲ. ಸೊ ನಡೀತಾನೆ ಇರ್ತದೆ ಅಷ್ಟೇ. ಎಲ್ಲ ನಾಯಕರು ತಮ್ಮನ್ನು ಹುಡ್ಕೊಂಡು ಬರ್ತಾ ಇದಾರೆ, ಕೆಲ ನಾಯಕರು ತಮ್ಮನ್ನು ಕರೆಸ್ಕೊಳ್ತಾ ಇದಾರೆ ಸರ್. ಎಲ್ಲ ನಡೆಯೋದು ಅದಕ್ಕೆ. ಒಂದೇ ಮನೆಯಲ್ಲಿ ಹೋಗೋದು, ಇದೆಲ್ಲ ಆ ಕಡೆ ಹೋಗೋದು, ಆ ಮನೆಗೆ ಈ ಮನೆಗೆ. ಇದು ರಾಜಕೀಯದಲ್ಲಿ ನಾವು ಒಂದೇ ಪಕ್ಷದಲ್ಲಿ ಇದೀವಿ, ನಡೀತಾನೆ ಇರ್ತದೆ. ರಾಜಕೀಯ ಧ್ರುವೀಕರಣ ಆಗ್ತಿದೆ ಸರ್ ಕಾಂಗ್ರೆಸ್ ಅಲ್ಲಿ. ಧ್ರುವೀಕರಣ ಇಲ್ಲ, ಎಲ್ಲ ಧ್ರುವೀಕರಣದಲ್ಲಿ ಇದೀವಿ. ಮತ್ತೆ ಧ್ರುವೀಕರಣ ಆಗುವಂತದ್ದು ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರು ಇಲ್ಲ ಅಂದ್ರೆ ಪರಮೇಶ್ವರ್ ಇಬ್ಬರಲ್ಲೂ ಸಿಎಂ ಆಗ್ತಾರೆ ಅಂತ ಹೇಳಿ ಅಲ್ಲಿ ಡೆಲ್ಲಿನಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಚರ್ಚೆ ಆಗಿಲ್ಲ. ಅಲ್ಲೇ ಆಗಿರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ. ನಮ್ಮಲ್ಲಿ ಚರ್ಚೆ ಆಗಿಲ್ಲ. ಸೊ ಅವ್ರು ಬಂದಿದ್ರಷ್ಟೇ, ಅಂತದ ಇದ್ರಲ್ಲಿಗೆ ವಿಶೇಷ ಏನಿಲ್ಲ. ಪವರ್ ಸೆಂಟರ್ ಸರ್ ಏನಿಲ್ಲ ಇಲ್ಲಿ, ಹಂಗೇನು ಪವರ್ ಸೆಂಟರ್ ಅಂತ ಏನಿಲ್ಲ. ಆ ಪರಿಸ್ಥಿತಿ ಬರೋಲ್ಲ ಈಗ ಸದ್ಯಕ್ಕಂತೆ, ಅದಿಲ್ಲ. ಮುಂದಿನ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಸಿದ್ದೀರಾ ಸರ್? ಆಗೋಗಿಲ್ಲ, ಹಿಂದಕ್ಕೆ ಯಾವಾಗಲೂ ಚರ್ಚೆ ಮಾಡಿದ್ವಿ, ಹೊಸದೇನಲ್ಲ. ಹಿಂದೂ ಕೂಡ ಸಾಕಷ್ಟು ಸಾರಿ ನಾವು ಇಲ್ಲಿ ಸೇರಿದ್ದೀವಿ. ರಾಜ್ಯದ ಆಗುಗಳನ್ನ ಅವಾಗ ಕೂಡ ಚರ್ಚೆ ಮಾಡಿದ್ವಿ, ಹೊಸದೇನಲ್ಲ. ಸಂಕಷ್ಟದ ಬಗ್ಗೆ ಚರ್ಚೆ ಆಯ್ತದ. ಸಂಕಷ್ಟ ಪಾರ ಆಗ್ಬೇಕಂತ ಪ್ರಾರ್ಥನೆ ಮಾಡಿದ್ವಿ. ಚರ್ಚೆ ಆಗಿತ್ತು. ಸೊ ಇವತ್ತ ಗೊತ್ತಿದೆ ನಿಮಗೆ ಯಾವ ರೀತಿ ರಾಜ್ಯದಲ್ಲಿ ರಾಜಕಾರಣ ನಡೀತಾ ಇದೆ. ಸ್ವಾಭಾವಿಕ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ರೀತಿಯಿಂದ ಚರ್ಚೆ ಮಾಡಿದ್ವಿ. ಒಂದ್ ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಾದ್ರು ಬಂದ್ರೆ ಆ ಬಗ್ಗೆ ಚರ್ಚೆ ಮಾಡಿದ್ರೆ? ಇಲ್ಲ, ಬದಲಾವಣೆ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಯಾರು ಕೂಡ ಬದಲಾವಣೆ ಯಾರು ಬಯಸಿಲ್ಲ. ಆ ದಿನಗಳು ಬರಲ್ಲ ಅಂತ ನಮಗೆ ಒಂದು ದೃಢವಾದ ನಂಬಿಕೆ ಇದೆ. ಒಂದ್ ವೇಳೆ ಅಂದ್ರೆ ಆ ದಿನ ಬಂದಾಗ ಹೇಳೋಣ, ಒಂದ್ ವೇಳೆ ಇನ್ನೂ ಇಲ್ಲ, ಒಂದ್ ವೇಳೆ ಇಲ್ಲ, ರೆಡಿ ಪ್ರಶ್ನೆ ಇಲ್ಲ, ರೆಡಿ. ಅದನ್ನ ನಾವು ಚರ್ಚೆನೂ ಮಾಡಿಲ್ಲ, ಯಾರು ಕೂಡ ಏನು ಮಾಡಿಲ್ಲ. ಪರಸ್ಪರ ಒಪ್ಪಂದಕ್ಕೆ ಇವತ್ತಿನ ಸಭೆ ಮುನ್ನುಡಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನಾದ್ರು ಮಾತುಕತೆ ಅಧ್ಯಕ್ಷರನ್ನು ಭೇಟಿಯಾಗಿದ್ದೀರಿ, ಪರಮೇಶ್ವರನ್ನು ಭೇಟಿಯಾಗಿ. ಯಾಕಂದ್ರೆ ರಾಜಣ್ಣವರು ನೀವಾಗಿ ಇಲ್ಲ ಪರಮೇಶ್ವರ್ ಆಗಿ ಅಂತ ಹೇಳ್ತಾ ಇದ್ದಾರೆ, ಬಾಯ್ಬಿಟ್ಟು ಓಪನ್ ಆಗಿ ಹೇಳಿದ್ದಾರೆ. ಆ ಪ್ರಶ್ನೆಯಲ್ಲಿ ಉದ್ಭವಿಸಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ. ಹೀಗಾಗಿ ಅದನ್ನ ಚರ್ಚೆ ಮಾಡೋದು ಅನಾವಶ್ಯಕ ಅಂತ ಸಾಕಷ್ಟು ಸಾರಿ ಹೇಳಿದ್ದೀನಿ. ಇವತ್ತು ಕೂಡ ಅದನ್ನ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನ್ ಮಾಡ್ಸಿದ್ದೀರಿ ಸರ್? ಇವತ್ತು ಬಿಜೆಪಿ ಆಡಿಯೋ ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ ಮೂಡಾದ ನಡವಳಿ ಬಗ್ಗೆ ಆಡಿಯೋ. ಇಲ್ಲಿಯೂ ಕೂಡ ಮುಖ್ಯಮಂತ್ರಿಯವರ ಪತ್ನಿಯವರ ಹೆಸರಿಗೆ ಸೈಟ್ ಕೊಡಬೇಕು ಅನ್ನುವಂತ ದಾಖಲೆನೇ ಇಲ್ಲ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಸಿಎಂ ಅವರಿಗೆ 14 ಸೈಟ್ ಕೊಡಲಾಗಿದೆ ಅನ್ನೋದು ಅವರ ಆರೋಪ. ನೋಡಿ, ಏನೇ ಇದ್ರೂ ಚರ್ಚೆ ಎನ್ಕ್ವೈರಿ ನಡೀತಾ ಇದೆ. ಆಯೋಗ ನೇಮಿಸಿದ್ದಾರೆ ಸಿಎಂ ಅವರು, ದೇಸಾಯಿ ಆಯೋಗ. ಅಲ್ಲಿ ಅವಕಾಶ ಇದೆ ಎಲ್ಲ ಹೇಳಲಿಕ್ಕೆ. ಸೊ ಅವ್ರು ವರದಿ ಕೊಟ್ಟ ನಂತರ ನೋಡೋಣ ಹತ್ರ ಏನು ಬರ್ತೈತೆ, ಅವಾಗ ನೋಡೋಣ.